ನಕ್ಷತ್ರ, ಭೂಪತಿ, ಅಪಾಯ ಇದೆ ಅಂತ ಗೊತ್ತಿದ್ರು ಹೀಗೆ ಹೊರಗಡೆ ಸುತ್ತಾಡೋದು ಸರಿನಾ? ಇಲ್ಲೆಲ್ಲ ಯಾಕೆ ಬರಕ್ ಹೋದ್ರಿ? ಬರಲೇಬೇಕಾದ ಪರಿಸ್ಥಿತಿ ಬಂತು, ಬೇರೆ ದಾರಿ ಇರ್ಲಿಲ್ಲ. ಆದ್ರೂ ಈ ತರ ರಿಸ್ಕ್ ತಗೊಬೇಕಾ? ಬರೋ ಹಂಗಿದ್ರು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡ್ಬರ್ಬೋದಲ್ಲ. ಅವ್ರನ್ನ ಅಲ್ಲಿ ಕರ್ಸಿರೋದು ನಿಮ್ಗೋಸ್ಕರನೇ. ಅದನ್ ಬಿಟ್ಟು ನೀವು ಹೀಗೆ ಇಬ್ಬಿಬ್ರೆ, ದಯವಿಟ್ಟು ವಾಪಸ್ ಮನೆಗೆ ಹೋಗಿ. ಥ್ಯಾಂಕ್ ಯು ಫಾರ್ ಯೋರ್ ಕನ್ಸರ್ನ್. ನನಗೆ ಗೊತ್ತು ನಿಮ್ಮ ಮಗಳ ಬಗ್ಗೆ ನಿಮಗೆ ಸಿಕ್ಕಾಪಟ್ಟೆ ಕನ್ಸರ್ನ್ ಇದೆ, ಆದ್ರೆ ಅದರ ಅಗತ್ಯ ಇಲ್ಲ. ನಾನಿದ್ದೀನಿ. ಅವಳನ್ನ ಮದುವೆ ಆಗಿದ್ದೀನಿ ಅಂದಮೇಲೆ ಅವಳ ಸೇಫ್ಟಿ ನನಗೂ ಮುಖ್ಯನೇ ತಾನೆ. ಸುಮ್ಮನೆ ಹೀಗೆಲ್ಲ ನೀವು ನಮ್ಮ ಹಿಂದೆ ಬಂದು ನಮ್ಮ ಸೇಫ್ಟಿ ಬಗ್ಗೆ ತುಂಬಾ ಯೋಚನೆ ಮಾಡೋದ್ರ ಅಗತ್ಯ ಇಲ್ಲ. ನಮ್ಮ ಬಗ್ಗೆ ನಾವು ಕೇರ್ ತಗೊಳ್ಳೋದಕ್ಕೆ ನಮಗೆ ಬರುತ್ತೆ. ಅಂಡ್ ನಮಗೆ ನಮ್ಮ ಸೇಫ್ಟಿ ಕೂಡ ನಮಗೆ ಮುಖ್ಯನೇ. ನೀನ್ ಹೇಳ್ತೀಯಪ್ಪ, ಆದ್ರೇನ್ ಮಾಡೋದು? ಹೆತ್ತು ಕರಳು ತಡಿಯಲ್ಲ, ಬಂದ್ಬಿಡ್ತೀನಿ. ನನ್ನ ಮಗಳಿಗೆ ಏನಾರು ಆಗತ್ತೆ ಹೇಳದ್ನಲ್ಲ, ಆದ್ರೆ ಯೋಚನೆ ಬೇಡ ಅಂತ. ಚಚಾ, ಎಲ್ಲ ನೆನ್ಪಿಟ್ಕೊಳ್ಳಿ. ಎಲ್ಲಾ ಟ್ಯಾಬ್ಲೆಟ್ಸ್ ಮೇಲೂ ಬರ್ದಿಟ್ಟಿದ್ದೀನಿ. ಒಂದೊತ್ತು ಮಿಸ್ ಮಾಡೋ ಹಾಗಿಲ್ಲ. ಟೈಮಿಗೆ ಎಲ್ಲಾ ಮಾತ್ರೆನೂ ತಗೊಬೇಕು. ಆಯ್ತು ಭೂಪತಿ. ಹಾಮ, ಏನಮ್ಮ ಹೋಗಿ ಎಷ್ಟೊತ್ತಾಯ್ತು? ಒಂದು ಫೋನ್ ಇಲ್ಲ, ಏನಿಲ್ಲ. ಟೆನ್ಷನ್ ಆಗಲ್ವೇನೋ? ಸಾರಿ ಅಮ್ಮ, ನಾವಿಲ್ಲಿ ಚಾಚನ್ ಜೊತೆ ವಾರ್ಡಲ್ಲಿದ್ದೀವಿ. ಹೇಗಿದ್ದಾರೀಗ? ಈಗ ಸ್ವಲ್ಪ ಪರವಾಗಿಲ್ಲಮ್ಮ, ಆರಾಮಾಗಿದ್ದಾರೆ. ಮೈನರ್ ಇಂಜುರೀಸ್ ಅಷ್ಟೇ. ಆರಾಮಾಗಿದ್ದಾರೆ ಅಂತ ಆಯ್ತಲ್ವಾ? ಹಾಗಾದ್ರೆ ಬೇಗ ಹೊರಡು, ತಡ ಮಾಡಬೇಡ. ಜಾಸ್ತಿ ಹೊತ್ತು ಹೊರಗಡೆ ಇರೋದು ಸೇಫ್ ಅಲ್ಲ. ಸರಿ ಅಮ್ಮ, ನಾವಿಬ್ರು ಇವಾಗ ಹೊರಡ್ತೀವಿ. ಓಕೆ, ಕಾಯ್ತಾ ಇರ್ತೀನಿ. ನೀನ್ ಬರೋ ತನಕ ನಂಗೆ ನೆಮ್ಮದಿ ಇರಲ್ಲ, ಆಯ್ತಾ? ಸರಿ, ಹೊರಡ್ತೀವಿ ಅನ್ನಲ್ಲ. ಅರೆ ಬೇಟೆ, ಮನೆಯದ ಒಳಗೆ ಅರ್ಜೆಂಟ್ಗೆ ಇರಬೇಕು. ನೀವು ಹೋಗಿ. ರಾಜು ಬೇಟೆ ಈಗ ಬರ್ತಾನೆ. ಮದ್ದು ಬೇಟೆ ಇಲ್ಲ ನನಗೆ ನೋಡ್ಕೊಳಕ್ಕೆ. ಹೊರಡಿ. ಚಚಾ, ಇಲ್ಲಿ ದುಡ್ಡಿಟ್ಟಿದ್ದೀನಿ. ಇದೆಲ್ಲ ಯಾಕೆ ಬೇಟೆ? ಸಂಕೋಚ ಯಾಕೆ ಪಡ್ತೀರಾ ಚಚಾ? ಡಿಸ್ಚಾರ್ಜ್ ಮಾಡೋ ಟೈಮಲ್ಲಿ ನನ್ನ ಫೋನ್ ಮಾಡಿ ನಾನೇ ಬಂದು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತೀನಿ. ಅದು ಇದು ಏನು ಇಲ್ಲ. ಏನಾದ್ರೂ ಬೇಕಾದ್ರೆ ಫೋನ್ ಮಾಡ್ಬೇಕು ಅಷ್ಟೇ. ಸರಿ ಬೇಟೆ. ಚಚಾ, ಹುಷಾರು. ಆಯ್ತು ಭೂಪತಿ ಬೇಟೆ, ಹೋಗ್ಬೇಟೆ. ಬಾಯ್ ಚಾಚಾ, ಹುಷಾರು. ಡಾಕ್ಟರ್ ಹೇಳ್ದಂಗೆ ಚೆನ್ನಾಗಿ ರೆಸ್ಟ್ ಮಾಡಿ. ಆಮೇಲೆ ರಾಜಣ್ಣನ ಕೇಳಿದೆ ಅಂತ ಹೇಳಿ. ಸರಿ ಬೇಟೆ. ಹಲೋ ರೀ, ಇಷ್ಟೊತ್ತು ಇಲ್ಲೇ ಇದ್ಲು, ಈಗಿಬ್ರು ಜೊತೆಗೆ ಹೋದ್ರು. ನೀನೇನು ಯೋಚನೆ ಮಾಡಬೇಡ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಇನ್ಮೇಲಿಂದ ನನ್ನ ಮಗಳ ಸೇಫ್ಟಿ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ಅದಕ್ಕೆ ಭೂಪತಿ ಇದ್ದಾನೆ. ಯು ನೋ ಸಮಥಿಂಗ್? ಕೈ ಹಿಡ್ಕೊಂಡೆ ಕರ್ಕೊಂಬಂದ. ಎಲ್ಲಿ ಅವಳನ್ನ ತಿರ್ಗಾ ಕಳ್ಕೊಂಡ್ಬಿಡ್ತೀನೋ, ಎಲ್ಲಿ ಅವಳು ತಪ್ಪಿಸ್ಕೊಂಡ್ಬಿಡ್ತಾಳೋ ಅಂತ ಕೈಯಿಂದ ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ನಂಗೆ ಅಷ್ಟು ಸಾಕು ಆರ್ತಿ. ಅದನ್ನ ನೋಡ್ತಿದ್ರೆ ಇನ್ನು ಜೀವನದಲ್ಲಿ ಭೂಪತಿ ಯಾವತ್ತೂ ನಕ್ಷತ್ರನ ಕೈ ಬಿಡೋದಿಲ್ಲ ಅಂತ ನಂಬಿಕೆ ಬಂತು. ಚೆನ್ನಾಗಿರುತ್ತೆ. ಖಂಡಿತ ಅವ್ರಿಗೂ ಚೆನ್ನಾಗಿರ್ತಾರೆ. ಸರಿ, ಬರ್ತೀನಿ. ನನಗೆ ನಿನ್ನ ಮೇಲೆ ಆ ರೀತಿ ಭಾವನೆ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಹ್ಯುಮ್ಯಾನಿಟಿ, ಮಾನವೀಯತೆ ದೃಷ್ಟಿಯಿಂದ ನಾನು ನಿನ್ನ ಮೇಲೆ ಎಷ್ಟು ಕಾಳಜಿ ವಹಿಸ್ತಾ ಇದ್ದೀನಿ. ಪ್ರೀತಿಯಿಂದ ಅಲ್ಲ, ನಟಿಸ್ತಾ ಜೀವನನ ಮುಂದೆ ತಡ್ತಾ ಇದ್ದೀನಿ ಅಷ್ಟೇ. ನೀನ್ ಹೇಗಾದ್ರೂ ಇರು ಭೂಪತಿ, ಆದ್ರೆ ನಾನ್ ಮಾತ್ರ ನನ್ನ ಪ್ರಯತ್ನ ನಿಲ್ಸಲ್ಲ. ಸಿಡ್ಕೊಂಡಾದ್ರೂ ಸರಿ, ನಮ್ಮ ಮಧ್ಯೆ ಮಾತಿರ್ಬೇಕೆ ಹೊರತು ಮೌನ ಅಲ್ಲ. ಭೂಪತಿ,
ಮನೆಗ ಡೈರೆಕ್ಟ್ ಮನೆಗ ಭೂಪತಿ ಹೇಳು. ಇನ್ನೆಲ್ಲಿಗೆ ಹೋಗ್ಬೇಕು? ಅಮ್, ಅದು ಅದು ನನ್ ಬಳೆ ಕೊಡಿಸ್ತೀನಿ ಅಂದಿದ್ದೆ. ಅಂದಿದ್ದೆ, ಏನಿವಾಗ? ಅಯ್ಯೋ ಏನೋ ಹೀಗ್ ಕೇಳ್ತೀಯಾ? ಯಾವಾಗ ಕೊಡ್ಸೋದು? ನನಗೆ ಟೈಮ್ ಆದಾಗ. ಇವಾಗ ಟೈಮ್ ಇಲ್ವಾ? ನೀನ್ ಆಫೀಸಿಗೆ ಬೇರೆ ಹೋಗ್ತಿಲ್ಲ. ಒಂದ್ಸಲಿ ಆಫೀಸ್ ಶುರು ಆದ್ರೆ ನಿನಗ್ ನೀನೇ ಟೈಮ್ ಕೊಡಲ್ಲ. ಇನ್ ನನ್ಗೆಲ್ ಕೊಡ್ತೀಯಾ? ನನ್ ಕೊಡು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಬಳೆ ಇಲ್ಲ ಅಂದ್ರೆ ಪ್ರಾಣ ಹೊಟ್ಟೋಗುತ್ತಾ? ಹೌದು, ನನಗ್ ಹಾಗೆ. ಬಳೆ ಇಲ್ದಿದ್ರೆ ನನ್ಗೆ ಪ್ರಾಣನೇ ನಿಲ್ಲಲ್ಲ. ಚಿಕ್ಕ ಮಕ್ಳ ತರ ಹಠ ಮಾಡಬೇಡ ನಕ್ಷತ್ರ. ನಾಟಕ ಮಾಡೋದಕ್ಕೂ ಒಂದ್ ಲಿಮಿಟ್ ಇರುತ್ತೆ. ಆಫ್ಟರ್ ಆಲ್ ಒಂದ್ 30-40 ರುಪೀಸ್ ಬಳೆಯಲ್ಲಿ ಪ್ರಾಣ ಇರುತ್ತಂತೆ. ನನಗ್ ಬೇಕು ಅಂದ್ರೆ ಬೇಕು ಕಣೋ. ನೀನ್ ಒಡ್ದಾಕಿರೋದಕ್ ತಾನೇ ನಾನ್ ಕೇಳ್ತಿರೋದು. ಅದು ನಿನ್ ಹತ್ರ ಹೊಡ್ದಾಕಿ ಹೀಗ್ ದಬಾಯಿಸ್ತಾನೆ. ಇವಾಗೇನು ನೀನ್ ಕೊಡಿಸ್ತೀಯ ಇಲ್ವಾ ಅಷ್ಟ್ ಹೇಳು. ಆಗಲ್ಲ, ಬಳೆನೂ ಇಲ್ಲ ಗಿಳೆನೂ ಇಲ್ಲ, ಡೈರೆಕ್ಟ್ ಮನೆಗೇನೆ. ಇದು ಮೋಸ ಭೂಪತಿ. ಮಾತ್ ತಪ್ಪಿದ್ ಮಗ ಆಗ್ಬೇಡ. ಅದ್ ನಿಂಗ್ ಶೋಭೆ ಅಲ್ಲ. ಕೊಟ್ಟ ಮಾತಿಗೆ ಸರಿಯಾಗಿ ನಡ್ಕೊಂಡಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ನೀನು ಹೆಗ್ಣ ಬಿಡ್ತೀಯ. ವಾಟ್? ಹೌದು, ಇದ್ ನನ್ ಶಾಪ ಕಣ್ಣ ನಿಂಗೆ. ಬಳೆ ಶಾಪ. ತಟ್ಟು ನೋಡು. ಗಾಡ್, ಡ್ರಾಮಾ ಕ್ವೀನ್ ಇವಳು. ಬಳೆ ತಾನೆ ಕೊಡಿಸ್ತೀನಿ ಬಾ. ಆದ್ರೆ ಒಂದೇ ಒಂದ್ ಮಾತಾಡಿದ್ರು ಬಳೆನೂ ಇಲ್ಲ ಗಿಳೆನೂ ಇಲ್ಲ ನಕ್ಷತ್ರ. ಬಳೆ ಶಾಪ್ಗೂ ಹೋಗಲ್ಲ, ಡೈರೆಕ್ಟ್ ಮನೆ ಮುಂದೆನೆ ಇರುತ್ತೆ ಕಾರು. ಚುಪ್. ದರಿದ್ರದವಳು ತಿನ್ನೋ ಟೈಮ್ಗೆ ಕಾಲ್ ಮಾಡಿ ಸಾಯ್ತಾಳೆ. ಹಾಯ್ ಮ್ಯಾಮ್. ಹಾಯ್. ನೀವು ಗಟ್ಟಿ ಪಿಂಡ ಮ್ಯಾಮ್. ಡೌಟೇ ಇಲ್ಲದೆ 100 ವರ್ಷ ಬಾಳ್ತೀರಾ. ವಾಟ್ ದ ಹೆಲ್ ಡು ಯು ಮೀನ್? ಅಂದ್ರೆ ಮ್ಯಾಮ್ ಬರ್ಗರ್ ತಿಂತಿದೆ ಜಸ್ಟ್ ಇವಾಗ ತಾನೆ. ಇದು ನಮ್ಮ ಮ್ಯಾಮ್ ಫೇವ್ರೇಟ್ ಅಂತ ನಿಮ್ಮನ್ನ ನೆನ್ಸ್ಕೊಂಡು ಬರ್ಗರ್ನ ಬಾಯಲ್ಲಿ ಇನ್ನೇನು ಇಟ್ಕೊಬೇಕು ಅಷ್ಟ್ರಲ್ಲಿ ನಿಮ್ ಕಾಲ್ ಬಂತು. ಅದು ಹೇಗೆ ಮ್ಯಾಮ್? ನಾನು ಊಟ ತಿಂಡಿ ಮಾಡೋ ಟೈಮ್ಗೆ ಕರೆಕ್ಟಾಗಿ ಕಾಲ್ ಮಾಡ್ತೀರಾ? ಹೌದು, ನಿಮ್ ಊಟ ಆಯ್ತಾ? ಏನ್ ತಿಂದ್ರಿ ಮ್ಯಾಮ್? ಏನ್ ಕೊಟ್ರು? ನಂಗೆ ಯಾಕೆ, ಏನೋ ಇತ್ತು. ಇನ್ನೇನಿರುತ್ತೆ ಅಲ್ವಾ, ಮಧ್ಯಾಹ್ನ ಮಿಕ್ಕಿರೋ ಅನ್ನಕ್ಕೆ ನಿಂಬೆ ಹುಳಿ ಅರ್ಶನ ಬೆರೆಸಿ ತಗೋ ಚಿತ್ರಾನ್ನ ಅಂತ ಕೊಟ್ಟಿರ್ತಾರೆ. ನಿಮ್ ಊಟ ನಿಮ್ ಲೈಫು ಸೇಮ್ ಟು ಸೇಮ್ ಮ್ಯಾಮ್. ಚಿತ್ರಾನ್ನ ಮಿಲಿ. ಸಾರಿ ಮ್ಯಾಮ್, ಸಾರಿ, ಎಮೋಷ್ನಲ್ ಆಗಿ ಏನೇನೋ ಮಾತಾಡ್ಬಿಟ್ಟೆ. ಹೇಳಿ ಮ್ಯಾಮ್, ಏನ್ ಕಾಲ್ ಮಾಡಿದ್ದು? ಐ ವಾಂಟ್ ಮೈ ಕ್ರೆಡಿಟ್ ಕಾರ್ಡ್. ನನಗೆ ಖರ್ಚಿಗೆ ದುಡ್ಡಿಲ್ಲ, ನನ್ನ ಕ್ರೆಡಿಟ್ ಕಾರ್ಡ್ ಬೇಕು ಅಂದೆ. ಅಲ್ಲ ಮ್ಯಾಮ್, ನನಗೆ ಕೇಳಿದ್ರೆ ಹೇಗೆ? ನಾನು ಹೇಗೆ ಕೊಡ್ಲಿ? ನಾನು ಇಲ್ದೇ ಇದ್ರು ದಿನ ಮನೆಗೆ ಹೋಗ್ತೀಯ ತಾನೆ? ಹಾಂ ಮ್ಯಾಮ್, ಹಾಂ, ಆಫೀಸ್ ಕೆಲಸ ಇರುತ್ತೆ, CSR ಸೈನ್ ಬೇಕಲ್ವಾ, ಅದಕ್ಕೆ ದಿನ ಹೋಗ್ತೀನಿ. ಹೋದಾಗ ನನ್ನ ಕಾರ್ಡ್ ಎತ್ಕೋಬಾ, ನನಗೆ ಬೇಕು. ಮ್ಯಾಮ್, ಆರ್ತಿ ಮ್ಯಾಮ್ ಅದನ್ನೆಲ್ಲ ಬ್ಲಾಕ್ ಮಾಡಿದೆ ಹಾಗೆ ಬಿಟ್ಟಿರ್ತಾರೆ ಅಂತ ಅನಿಸುತ್ತಾ ನಿಮಗೆ? ನಿಮ್ಮ ಹೆಸರಲ್ಲಿರೋ ಬ್ಯಾಂಕ್ ಅಕೌಂಟ್, ATM ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆನ್ಲೈನ್ ಬ್ಯಾಂಕಿಂಗ್ ಎಲ್ಲದನ್ನು ಬ್ಲಾಕ್ ಮಾಡಿದ್ದಾರೆ. ಅಷ್ಟೆಲ್ಲ ಮಾಡಿದಾಳ ಆರ್ತಿ? ಅಷ್ಟು ಬುದ್ಧಿ ಇದೆಯಾ ಅವಳಿಗೆ? ನಿಮ್ಮ ಹೆಸರು ಬಂದ್ರೆ ಹಾಗೆ ಉರ್ದು ಬೀಳ್ತಾರೆ. ನಾವ್ ಯಾರು ನಿಮ್ಮ ಹೆಸರು ಎತ್ತಂಗೆ ಇಲ್ಲ ಗೊತ್ತಾ? ನಂಗೆ ಎಷ್ಟು ಬೇಜಾರಾಗುತ್ತೆ. ಕಳ್ಳು ಕಿತ್ಕೊಂಡು ಬರುತ್ತೆ ಗೊತ್ತಾ? ಓ ಗಾಡ್, ಸ್ಟಾಪ್ ಇಟ್. ನಿನ್ ಕಳ್ಳು ಕಿಡ್ನಿ ಕತೆ ಕೇಳಕ್ ನಾನು ಕಾಲ್ ಮಾಡಿಲ್ಲ ನಿನ್ಗೆ. ನನಗೆ ದುಡ್ಡು ಬೇಕು. ಹೋಗ್ಲಿ, ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀನೇ ದುಡ್ಡು ಕೊಡು. ನಾನು ಹೆಂಗ್ ಮ್ಯಾಮ್? ಯಾವ ದುಡ್ಡು? ಹಾ, ಇಷ್ಟು ಟೈಮ್ ನೀನ್ ಕೇಳ್ದಾಗೆಲ್ಲ ನಾನು ದುಡ್ಡು ಕೊಡ್ತಿದ್ನಲ್ಲ, ಆ ದುಡ್ಡು. ನನ್ನ ಸ್ಯಾಲ್ರಿಗಿಂತ ಜಾಸ್ತಿ ಎಕ್ಸ್ಟ್ರಾ ಮನಿ ಕೊಡ್ತಿದ್ನಲ್ಲ, ಆ ದುಡ್ಡು. ನಾವಿಬ್ರು ಹೋಟೆಲ್ಗೆ ಹೋದಾಗ ನನಗಿಂತ ಜಾಸ್ತಿ ನೀ ತಿಂತಿದ್ದೆ,
ನಾನು ಶಾಪಿಂಗ್ ಹೋದಾಗ ನನಗಿಂತ ಜಾಸ್ತಿ ನೀನೇ ಬಿಲ್ ಮಾಡ್ತಿದ್ದೆ. ನನ್ನ ಜೊತೆ ಫ್ರೀ ಆಗಿ ಬಿಟ್ಟಿಯಾಗಿ ಟೂರಿಗೆ ಬರ್ತಿದ್ದೆ. ಆವಾಗ ನಿನಗೆ ಖರ್ಚು ಮಾಡೋದ್ನಲ್ಲ, ಆ ದುಡ್ಡನ್ನೆಲ್ಲ ಇವಾಗ ನೀನು ನನಗೆ ಕೊಡು. ಹಲೋ 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 ಮ್ಯಾಮ್, ಏನು ಹೇಳಿದ್ರಿ? ಏನು ಕೇಳಿಸ್ತಿಲ್ಲ. ಹೋಟ್ಲು ಶಾಪಿಂಗ್ ಏನು ಮ್ಯಾಮ್ ಅದು? ನಾಟಕ ಮಾಡಬೇಡ ಮಿಲ್ಲಿ, ನನ್ನ ಹತ್ರ ಇದೆಲ್ಲ ನಡೆಯಲ್ಲ ಅಂತ ನಿನಗೂ ಗೊತ್ತು. ನಾಳೆ ನಿನ್ನನ್ನು ಮೀಟ್ ಮಾಡ್ತೀನಿ, ನನಗೆ ದುಡ್ಡು ಕೊಡು. ಹಲೋ ಹಲೋ ಮ್ಯಾಮ್, ಏನಂದ್ರಿ? ಏಯ್ ಹಲೋ ಮ್ಯಾಮ್, ಕೇಳಿಸ್ತಿಲ್ಲ. ಯು ಬ್ಲಡಿ, ನನ್ನ ಹತ್ರ ದುಡ್ಡಿದ್ದಾಗ ನಾಯಿ ಥರ ನನ್ನ ಹಿಂದಿಂದನೇ ಬರ್ತಿದ್ದೆ. ಮ್ಯಾಮ್ ಅದು ಕೊಡಿಸಿ, ಮ್ಯಾಮ್ ಇದು ಕೊಡಿಸಿ ಅಂತ ಕಣ್ಣಿಗೆ ಬಿದ್ದಿದ್ದೆಲ್ಲ ತಗೊಳ್ತಿದ್ದೆ. ಇವಾಗ ನನಗೆ ದುಡ್ಡು ಬೇಕು ಅಂದರೆ ನನ್ನ ಹತ್ರನೇ ನಾಟಕ ಮಾಡ್ತೀಯಾ? ಬಿಡಲ್ಲ, ಯಾರನ್ನೂ ಬಿಡಲ್ಲ. ನನಗೂ ಟೈಮ್ ಬರುತ್ತೆ, ಆವತ್ತು ಒಬ್ಬೊಬ್ರಿಗೂ ಬುದ್ಧಿ ಕಲಿಸ್ತೀನಿ, ಹೋಲ್ಸೇಲ್ ಆಗಿ. ಏನ್ ಮುಖ ನೋಡ್ತಾ ಇದ್ಯಾ? ಬಳೆ ಅಂಗಡಿ ಬಂತು, ಇಳ್ಕೋ. ಏನು ಬಾಯ್ ಬಿಟ್ಟು ಮಾತಾಡೆ. ನೀನೇ ತಾನೇ ಹೇಳಿದ್ದು ಬಾಯ್ ಮುಚ್ಕೊಂಡಿರು ಅಂತ. ಮಾತಾಡಿದ್ರೆ ಬಳೆ ಕೊಡ್ಸಲ್ಲ ಅಂದೆ. ಮತ್ತೆ ಓವರ್ ಆಕ್ಟಿಂಗು, ಡ್ರಾಮಾ ಕ್ವೀನೇ ನೀನು. ಬಳೆ ಅಂಗಡಿ ಬಂತಲ್ಲ, ಇಳ್ಕೊಳಮ್ಮ. ಬನ್ನಿ ಸರ್, ಬನ್ನಿ ಮೇಡಮ್. ಏನ್ ಬೇಕು? ಗಾಜಿನ ಬಳೆ ತೋರಿಸಿ. ಒಂದ್ ನಿಮಿಷ ಕೈ ಕೊಡಿ. ನೋಡಿ ಮೇಡಮ್, ಗಾಜಿನ ಬಳೆ, ಗಟ್ಟಿ ಬಳೆ ಅಷ್ಟು ಸುಲಭ ಕೊಡ್ದೋಗಲ್ಲ. ನನ್ಗೂ ಆ ತರದೇ ಬೇಕಿರೋದು ಸರ್. ಯಾರಾದ್ರೂ ಅದ್ರ ಮೇಲೆ ಕೂತ್ರೆ ಅದು ಮುರಿದೋಗ್ಬಾರ್ದು ಅಂತ ಗಟ್ಟಿ ಬಳೆ ತೋರಿಸಿ. ಏನ್ ಚೆನ್ನಾಗಿ ತಮಾಷೆ ಮಾಡ್ತಾರ ಮೇಡಮ್. ಅಂತ ಬಳೆ ಬೇಕು ಅಂದ್ರೆ ಮೆಟಲ್ದೇ ತಗೋಬೇಕು. ಯಾವ್ಯಾವ ಜಾಗದಲ್ಲಿ ಏನೇನ್ ಇರ್ಬೇಕೋ ಆ ಜಾಗದಲ್ಲಿ ಇಡದೇ ಇರೋರ್ಗೆ ಇಂಥ ಮೆಟಲ್ ಬಳೆನೇ ಬೇಕಾಗೋದು. ಅದನ್ನೇ ಕೊಡಿ. ಏನ್ ನೋಡ್ತಿದ್ಯಾ? ತಗೋ. ಇಲ್ಲ, ನನ್ಗೆ ಗಾಜಿನ ಬಳೆನೇ ಬೇಕು. ಆಯ್ತು ತಗೋ. ನಾನೇನ್ ತಗೊಳ್ಳೋದು? ನೀನೇ ಕೊಡ್ಸು. ನಾನೇ ದುಡ್ಡು ಕೊಡ್ತಾ ಇರೋದು, ತಗೋ. ದುಡ್ಡು ಬಗ್ಗೆ ಯಾರು ಹೇಳಿದ್ರು? ನೀನೇ ಸೆಲೆಕ್ಟ್ ಮಾಡು ಅಂದ. ಏನೋ ನಾನ್ ಬಳೆ ಸೆಲೆಕ್ಟ್ ಮಾಡ್ಬೇಕಾ? ಅದೆಲ್ಲ ಆಗಲ್ಲ. ಯಾಕಾಗಲ್ಲ? ನನಗ್ ಬರಲ್ಲ. ಬಳೆ ಒಡ್ದಾಕಕ್ ಮಾತ್ರ ಬರುತ್ತೆ ಅಲ್ವಾ? ನೋಡ್ ನಕ್ಷತ್ರ, ಸುಮ್ಮನೆ ಜಗಳ ಆಡ್ಬೇಡ. ನಿನ್ಗೆ ಏನ್ ಬೇಕೋ ಅದನ್ನ ನೀನ್ ತಗೋ. ಎಷ್ಟು ಬೇಕೋ ಅಷ್ಟು ತಗೊಂಬಿಡು. ನನ್ ತಲೆ ತಿನ್ಬೇಡ. ಇಲ್ಲ, ನೀನೇ ಆರಿಸ್ಬೇಕು. ನನ್ ಫೇವ್ರೆಟ್ ಬಳೆ ಹೊಡೆದಾಕಿರೋದಕ್ಕೆ ಇದು ನಿಂಗೆ ಶಿಕ್ಷೆ. ಸಾರ್, ಮೇಡಮ್ ಆಸೆ ಪಡ್ತಾ ಇದಾರೆ, ನೀವೇ ಆರಿಸಿ ಸಾರ್. ಅದು ಒಂದ್ ಕಲರ ನನ್ಗ ಚೆನ್ನಾಗ್ ಕಾಣಲ್ಲ. ಬರೋ ತಗೋ. ಚಿಚಿ ಚಿಚಿ, ಓಲ್ಡ್ ಫ್ಯಾಷನ್. ನಮ್ಮ ಅಮ್ಮನ್ಗಾಗುತ್ತೆ. ಏನು ನೀನು ಒಂದ್ ಬಳೆ ಆರ್ಸಕ್ ಬರಲ್ವಾ? ಈಗ ನೀನು ಹೋಗಿ ಸೂಟ್ ಸೆಲೆಕ್ಟ್ ಮಾಡು ಅಂದ್ರೆ ಸೂಟ್ ಸೆಲೆಕ್ಟ್ ಮಾಡ್ತೀಯಾ? ಆಗುತ್ತಾ? ಆಗುತ್ತಾ? ಇದು ಹಾಗೇನೆ. ಮಾತೆ ಕೇಳಲ್ಲ. ಕಲರ್ ಏನೋ ಓಕೆ. ನೋಡ್ ನಕ್ಷತ್ರ, ನಿನ್ಗೆ ಇಷ್ಟ ಇದ್ರೆ ಇದನ್ನ ತಗೋ, ಇಲ್ಲ ಅಂದ್ರೆ ಬಿಟ್ಬಿಡು, ನಾನು ಹೋಗ್ತೀನಿ. ಇಲ್ಲ, ಚೆನ್ನಾಗಿದೆ ಭೂಪತಿ, ಸಖತ್ತಾಗಿದೆ. ನಾನು ಅದನ್ನೇ ಹೇಳಕ್ಕೆ ಅಂತ ಬಂದೆ. ಅಣ್ಣ, ನೀವು ಇದನ್ನೇ ಪ್ಯಾಕ್ ಮಾಡಿ. ಎಷ್ಟಾಯ್ತು? 40 ರೂಪಾಯಿ ಅಷ್ಟೇನಾ? ಭೂಪತಿ, 40 ರೂಪಾಯಿ ಅಂತ ನೀನ್ ಕೊಟ್ಬಾ, ನಾನು ಅಲ್ಲಿರ್ತೀನಿ. ಸಾರ್, ನಿಮ್ಮಿಬ್ರು ಜಗಳ ನೋಡಕ್ಕೆ ಚೆನ್ನಾಗಿತ್ತು.
ನನ್ನ ಹೆಂಡ್ತಿನೂ ಹೀಗೆ ಸರ್, ಯಾವಾಗ್ಲೂ ತಲೆ ತಿಂತಾಳೆ, ಎಲ್ಲದಕ್ಕೂ ಮಾತಾಡೋದೆ. ಮೈ ಪರ್ಚ್ಕೋಬೇಕು ಅನ್ಸುತ್ತೆ, ಆದ್ರೆ ಅವಳಿಂದ ಬದುಕಕ್ಕಾಗಲ್ಲ ಸರ್. ನೀವಿಬ್ರು ನೋಡಿದಾಗ ನನಗೆ ನನ್ನ ಜಗಳ ನೆನಪಾಯ್ತು. ನೀವಿಬ್ರು ಚೆನ್ನಾಗಿರಿ ಸರ್. ಥ್ಯಾಂಕ್ ಯು. ಭೂಪತಿ, ನೀನ್ ಆರಾಮಾಗೆ ಮಲ್ಕೋ. ಇದಾರಲ್ವಾ, ಏನು ಟೆನ್ಷನ್ ಇಲ್ಲ. ಆದ್ರೆ ಇವತ್ತು ಆಸ್ಪತ್ರೆಯಲ್ಲಿ ಇರ್ಫಾನ್ ಚಾಚಾ ಹೆಸರಲ್ಲಿ ಯಾವ ಪೇಷಂಟು ಇಲ್ಲ ಅಂದ್ರಲ್ಲ, ಆಗ ನಾನು ತುಂಬಾ ಹೆದರ್ಕೊಂಡೆ. ನಿನ್ ಮಾತ್ ಮೀರಿ ನಾನು ಹೊರಗಡೆ ಬಂದು ತುಂಬಾ ದೊಡ್ಡ ತಪ್ಪು ಮಾಡಿದೆ ಅನಿಸ್ತು. ಸದ್ಯ ಯಾವ ತೊಂದರೆನೂ ಆಗ್ಲಿಲ್ಲ. ಇನ್ನಾದ್ರೂ ನಾನು ಹೇಳೋದನ್ನ ಸ್ವಲ್ಪ ಗಮನ ಕೊಟ್ಟು ಕೇಳಕ್ ಕಲ್ತ್ಕೊ. ಸತ್ಯ, ಇವತ್ತು ನಮ್ಗೇನು ಅಪಾಯ ಆಗ್ಲಿಲ್ಲ, ಹಾಗಂತ ಸುಮ್ಮನೆ ಕೂರಕ್ಕಾಗಲ್ಲ. ಅಪಾಯ ನಮ್ಮ ಪಕ್ಕದಲ್ಲೇ ಇದೆ.